ಇನ್ನು ಇಷ್ಟು ದಿನ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದ ಬಿಜೆಪಿಯ ಅಸಮಾಧಾನಿತ ನಾಯಕರು ಈಗ ಹೊಸ ಸಂಘಟನೆ ಕಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಶ್ವರಪ್ಪನವರ ನೇತೃತ್ವದಲ್ಲಿ ರಾಣಿ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋದಕ್ಕೆ ಯತ್ನಾಳ್ ಸೇರಿದ ಹಾಗೆ ಹಲವು ಕೇಸರಿ ಕಲಿಗಳು ಸಜ್ಜಾಗ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಬಂಡಾಯ ನಾಯಕರ ಸಮಾಗಮ. ಸಿಡಿದೆದ್ದಿದ್ದಾರೆ. ಪಕ್ಷದೊಳಗಿನ ಕಡೆಗಣನೆಯಿಂದ ಕೆಂಡಾಮಂಡಲರಾಗಿದ್ದಾರೆ. ಒಂದು ಕಾಲದಲ್ಲಿ ಶಿಸ್ತಿನ ಪಕ್ಷವೆಂದೇ ಹೆಸರಾಗಿದ್ದ ಬಿಜೆಪಿಯಲ್ಲಿ ಸದ್ಯಕ್ಕೆ ಬಂಡಾಯದ ಬೇಗುದಿ ಧಗಧಗ ಅಂತಿದೆ. ಒಡಲ ಕಿಚ್ಚಿನಿಂದ ಸಿಡಿತಲೆಯಂತಾಗಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಜೊತೆ ರೆಬೆಲ್ಸ್ ಗುಂಪು ಕಟ್ಟಿಕೊಂಡು ಹೊಸ ಸಂಘಟನೆ ಕಟ್ಟಲು ರಣಕಹಳೆ ಊದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಬಣಕ್ಕೆ ಟಾಂಗ್ ಕೊಡಲು ಯತ್ನಾಳ್ ತಂತ್ರ ರೂಪಿಸಿದ್ದಾರೆ. ಈಶ್ವರಪ್ಪ ನೇತೃತ್ವದಲ್ಲಿ ಆರ್ಸಿಬಿ ಅಂದ್ರೆ ರಾಣಿ ಚೆನ್ನಮ್ಮ ಬ್ರಿಗೇಡ್ ಅನ್ನೋ ಸಂಘಟನೆ ಕಟ್ಟೋಕೆ ಪಣ ತೊಟ್ಟಿದ್ದಾರೆ. ಹೀಗಾಗಿ ಇಂದು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾಜಿ ಶಾಸಕರು, ಹಿಂದುಳಿದ ವರ್ಗ, ದಲಿತ ಮುಖಂಡರು, ಹಿಂದೂ ಪರ ಸಂಘಟನೆಯವರು ಭಾಗಿಯಾಗಿದ್ರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ಗೂಳಿಹಟ್ಟಿ ಶೇಖರ್, ಬಂಜಾರ ಸಮಾಜದ ರಾಜ್ಯಾಧ್ಯಕ್ಷ ಪಾಂಡುರಂಗ ಪಮ್ಮಾರ, ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ತಿಂಗಳು ಅಕ್ಟೋಬರ್ 20ನೇ ತಾರೀಕು ಬಾಗಲಕೋಟೆ ನಗರದಲ್ಲಿ ಸುಮಾರು 1,500ರಿಂದ 2,000 ಜನ ಪ್ರಮುಖ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದನೂ ಸೇರಬೇಕು. ಅದಕ್ಕೆ ನಾವು ಬರ್ತೇವೆ. ಸುಮಾರು 35ರಿಂದ 40 ಜನ ಸ್ವಾಮೀಜಿಗಳು ನಾವು ಬರ್ತೇವೆ ಸಭೆಗೆ. ನಾವು ಅದರಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲಿದ್ದೇವೆ. ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನು ಅಲ್ಲಿ ನಾವು ಚರ್ಚೆ ಮಾಡ್ತೇವೆ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ. ಅವ್ರ ಪ್ರಕಾರ, ಅವ್ರ ಮಾರ್ಗದರ್ಶನದ ಪ್ರಕಾರ ನಾವು ಇವತ್ತಿನ ಸಭೆ ತೀರ್ಮಾನ ತಗೊಂಡಿದ್ದೇವೆ. ಅಕ್ಟೋಬರ್ 20ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಚರಂತಿಮಠ್ ಸಮುದಾಯ ಭವನ ಬಾಗಲಕೋಟೆನಲ್ಲಿ ಸೇರ್ತಾ ಇದ್ದೇವೆ. ಬಿಜೆಪಿಯಲ್ಲಿ ವಿಧಾನಸಭೆ, ಲೋಕಸಭೆ ಟಿಕೆಟ್ ಸಿಗದವರು ಹಾಗೂ ಪಕ್ಷದಲ್ಲಿ ಕಡೆಗಣಿಸಲ್ಪಟ್ಟವರು ಒಗ್ಗಟ್ಟಾಗಲು ಮುಂದಾಗಿದ್ದಾರೆ. ಈ ಮೂಲಕ ಕಮಲಮನಿಯ ಕೋಲಾಹಲ ಮತ್ತೊಂದು ಹಂತಕ್ಕೆ ಹೋಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.